ಹಾಯ್ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು 80-20 ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಈ 80-20 ರೂಲ್ನ ಪರೆಟೋ ಪ್ರಿನ್ಸಿಪಲ್ ಅಂತ ಕರೀತಾರೆ. 1895 1896 ಟೈಮಲ್ಲಿ ಇಟಾಲಿಯಲ್ಲಿ ಒಬ್ರು ಎಕಾನಮಿಸ್ಟ್ ಇರ್ತಾರೆ. ಅವ್ರ ಹೆಸರು ವಿಲ್ಫ್ರೆಡೋ ಪರೆಟೋ ಅಂತ. ಅವರು ಜನರಲ್ ಆಗಿ ಒಂದು ಸರ್ವೆನ ಮಾಡ್ತಾ ಇರ್ತಾರೆ. ಅಲ್ಲಿರುವಂತಹ ಜಾಗದಲ್ಲಿರುವ ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವೆನ ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ಸ್ಟ್ರೇಂಜ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತಾರೆ. ಆ ಇಟಾಲಿಯಲ್ಲಿ ಇದ್ದಂತಹ ಒಂದು ಜಾಗದಲ್ಲಿ ಇದ್ದಂತಹ 80% ಆಫ್ ಲ್ಯಾಂಡ್ ನ ಜಸ್ಟ್ 20% ಆಫ್ ಪೀಪಲ್ಸ್ ಮಾತ್ರ ಓನ್ ಮಾಡಿರ್ತಾರೆ. ಸೊ ಅದು ಅವ್ರಿಗೆ ಸ್ಟ್ರೇಂಜ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಅವರು ಅವ್ರ ಮನೆ ಹತ್ರ ಬರ್ತಾರೆ. ಆ ಮನೆಯಲ್ಲಿ ಗಾರ್ಡನ್ ಅಲ್ಲಿ ಆ ಬಟಾಣಿ ಗಿಡಗಳನ್ನ ಬೆಳೆಸಿರ್ತಾರೆ. ಆ ಬಟಾಣಿ ಗಿಡಗಳನ್ನ ತೆಗೆದು ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ, ಅಲ್ಲಿದ್ದಂತ ಎಷ್ಟೋ ಬಟಾಣಿ ಗಿಡಗಳಲ್ಲಿ ಕಾಳುಗಳನ್ನೇ ಬಿಟ್ಟಿರೋದಿಲ್ಲ. ಬಟ್ ಬಿಟ್ಟಿರುವಂತ ಕಾಳು 80%, ಆ ಒಂದು 20% ಗಿಡಗಳು ಯಾವ್ದಿರ್ತವೆ ಅದರಿಂದ ಮಾತ್ರ ಬಂದಿರುತ್ತೆ. ಸೊ ಇದೇ ತರ ಪ್ಯಾಟರ್ನ್ ಅವರು ತುಂಬಾ ಮಲ್ಟಿಪಲ್ ಥಿಂಗ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅವ್ರು ರಿಸರ್ಚರ್ಸ್ ಫೆಲೋಸ್ನೆಲ್ಲ ಕರ್ಕೊಂಡು ಮಲ್ಟಿಪಲ್ ಸಿನಾರಿಯೋಗಳಲ್ಲಿ ಅಬ್ಸರ್ವ್ ಮಾಡಿ ನೋಡ್ತಾರೆ. ಸೊ ಆವಾಗ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ನಮ್ಮ 80% ಆಫ್ ರಿಸಲ್ಟ್ ಬರೋದು ಆ ಒಂದು 20% ಆಫ್ ಥಿಂಗ್ಸ್ ಮೇಲೆ ಹಾಕುವಂತ ಎಫರ್ಟ್ಸ್ ಇಂದ ಅಂತ. ಎಷ್ಟೋ ಬಿಸ್ನೆಸ್ ಅಂಡ್ ಸಕ್ಸಸ್ಫುಲ್ ಪೀಪಲ್ಸ್ ಇಂದ ಈ ಒಂದು 80-20 ರೂಲ್ ಸ್ಟ್ರಾಟಜಿ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಡೀಪ್ ಆಗಿ ಅನಲೈಸ್ ಮಾಡೋದಕ್ಕೆ ಹೋಗೋಣ. ಆ ಒಂದು 80-20 ರೂಲ್ ಮಲ್ಟಿಪಲ್ ಸಿನಾರಿಯೋಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. ನಾನು ಹೇಳೋ ವಿಷಯನ ಇವಾಗ ನೀವೇ ಕೂತು ಯೋಚನೆ ಮಾಡಿ ನೋಡಿ, ನಿಮ್ಗೆ ಆ ಒಂದು ರಿಯಲೈಸೇಷನ್ ಆದ್ರೂ ಆಗುತ್ತೆ. ಸೊ ನಿಮ್ಮ 80% ಆಫ್ ಸ್ಟ್ರೆಸ್ ಇರುತ್ತೆ ಗೊತ್ತಾ, ಅದೆಲ್ಲ ಜಸ್ಟ್ ಆ ಒಂದು 20% ಪ್ರಾಬ್ಲಮ್ಸ್ ಇಂದಾನೇ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಲೈಫಲ್ಲಿ ನಿಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಸ್ಟ್ರೆಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರುತ್ತೆ. 80% ಆಫ್ ಸಕ್ಸಸ್ ನಿಂತಿರೋದೇ ಆ ಒಂದು 20% ಆಫ್ ಎಫರ್ಟ್ ಇಂದ. ನಾವು ಎಲ್ಲಾದ್ರಲ್ಲೂ ಸಕ್ಸಸ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಜಸ್ಟ್ ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವು ನೋಡ್ತಿರುವಂತಹ ಯಶ್ ಅವರ ಮೂವಿಯಲ್ಲಿ ರೀಸೆಂಟ್ ಆಗಿ ಬಂದಂತಹ KGF ಕೊಟ್ಟಂತಹ ಸಕ್ಸಸ್ ಅವ್ರಿಗೆ ಫಸ್ಟ್ ಫಿಲಮ್ ಅಲ್ಲಿ ಕೊಟ್ಟಿರೋದಿಲ್ಲ. ಸೊ ಅದರಿಂದ ಏನ್ ಕನ್ಸಿಡರ್ ಮಾಡ್ಬೋದು ಅಂದ್ರೆ, ಆ ಒಂದು 80% ಆಫ್ ಸಕ್ಸಸ್ ಇವಾಗ ಸಿಕ್ಕಿರುವಂತಹ ಸಕ್ಸಸ್ ಆ 20% ಎಫರ್ಟ್ ಯಾವ್ದ್ರಲ್ಲಿ KGF ಅಲ್ಲಿ ಅವರು ಕೊಟ್ಟಂತಹ ಆ ಎಫರ್ಟ್ ಇಂದ ಬಂದಿರುತ್ತೆ. ಸೊ ಅದನ್ನ ಬಿಸ್ನೆಸ್ ಅಲ್ಲಿ ನಾವು ಥಿಂಕ್ ಮಾಡಿ ನೋಡಿದಾಗ 80% ಆಫ್ ಬಿಸ್ನೆಸ್ ರನ್ ಆಗ್ತಾ ಇರೋದು ಇವಾಗ ಆ ಒಂದು 20% ಆಫ್ ಕ್ವಾಲಿಟಿ ಕಸ್ಟಮರ್ಸ್ ಇಂದ ಆಗಿರುತ್ತೆ. ನೀವು ಬಿಸ್ನೆಸ್ ಮಾಡೋರಾಗಿದ್ರೆ ನಿಮ್ಗೇನೆ ಗೊತ್ತಾಗಿರುತ್ತೆ, 80% ಆಫ್ ಪ್ರಾಫಿಟ್ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂದಾನೇ ಬರ್ತಾ ಇರುತ್ತೆ. ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ನ ಬಂದು ಸೇಲ್ ಮಾಡ್ತಾ ಇರ್ತೀರಾ, ಬಟ್ ಅದರಿಂದ ಜಾಸ್ತಿ ಲಾಭ ಬರ್ತಾ ಇರಲ್ಲ. ಬಟ್ ಆ ಒಂದು ಪ್ರಾಡಕ್ಟ್, ಆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಏನೇನಿರುತ್ತೆ ಅದರಿಂದನೇ ನಿಮಗೆ ಜಾಸ್ತಿ ಪ್ರಾಫಿಟ್ ಬರ್ತಾ ಇರುತ್ತೆ. ಸೊ ಅದನ್ನ ನೀವು ಸ್ಟಿಕ್ ಆನ್ ಆಗಿ ಆ ಒಂದು ಪ್ರಾಡಕ್ಟ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ವೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲೂ ಬರ್ಬೋದು. ನಿಮ್ಮ ಹತ್ರ ಹಣ ಇರುತ್ತೆ, ನೀವು ಖರ್ಚು ಮಾಡೋ 80% ಆಫ್ ಹಣದಿಂದ ನಿಮ್ಗೆ ಏನು ಯೂಸೇ ಆಗ್ತಿರೋದಿಲ್ಲ. ಆದ್ರೆ ಯಾವ ಒಂದು 20% ನೀವು ಸೇವ್ ಮಾಡಿರ್ತೀರಾ, ನೀವು ಖರ್ಚು ಮಾಡುವಂತ 80% ಇಂದ ನಿಮ್ಗೆ ಆಲ್ಮೋಸ್ಟ್ ಯಾವುದೇ ತರಹದ ರಿಸಲ್ಟ್ಸ್ ಬರ್ತಾ ಇರೋದಿಲ್ಲ. ಅದೇ ನೀವು ಏನು ಒಂದು ಕಷ್ಟ ಕಾಲಕ್ಕೆ ಹೆಲ್ಪ್ ಆಗಲಿ ಅಂತ ಆ ಒಂದು 20% ಸೇವ್ ಮಾಡಿರ್ತೀರಾ, ಅವ್ರು ಇನ್ವೆಸ್ಟ್ ಮಾಡಿರ್ತೀರಾ, ಅವ್ರು ಗೋಲ್ಡ್ ಏನಾದ್ರು ಬೈ ಮಾಡಿರ್ತೀರಾ, ಸಾಲ ಏನಾದ್ರು ಕೊಟ್ಟಿರ್ತೀರಾ, ಅದು ನಿಮಗೆ ಕಷ್ಟ ಕಾಲಕ್ಕೆ ಅಂತ ಹೆಲ್ಪ್ ಆಗಿರುತ್ತೆ. ಜಪಾನೀಸ್ ಎಲ್ಲ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. 100% ಊಟನ ತಿನ್ನೋದಿಲ್ಲ ಅವ್ರು ಜಸ್ಟ್ 80% ಊಟ ಮಾತ್ರ ತಿಂತಾರೆ. ಜಸ್ಟ್ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ತಿನ್ನೋದಕ್ಕಿಂತ ಲಿಮಿಟೆಡ್ ಆಗಿ ತಿಂದು ಸ್ವಲ್ಪ ಊಟನ ಕಡಿಮೆ ಮಾಡ್ತಾರೆ. ಅದರಿಂದನೇ ಅವರು ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತಿದೆ ಅಂತ ಒಂದು ರಿಸರ್ಚ್ ಅಲ್ಲಿ ಹೇಳ್ತಾರೆ. ಸೊ ಈ ಒಂದು ಗ್ರಾಫ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಗ್ರಾಫಿಕಲಿ ಅಂಡ್ ಲಾಜಿಕಲಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಗ್ರಾಫ್ನ ಬಿಡಿಸಿರೋದು. ಈ ಒಂದು ವೈ ಆಕ್ಸಿಸ್ ನಲ್ಲಿ ಬರೋದೆಲ್ಲ ರಿಸಲ್ಟ್ ಆಗಿದ್ದು, ಎಕ್ಸ್ ಆಕ್ಸಿಸ್ ನಲ್ಲಿ ಎಫರ್ಟ್ ಆಗಿರುತ್ತೆ. ಸೊ ಇಲ್ಲಿ 80% ಈ ಗ್ರಾಫ್ ಈ ತರ ಹೋಗೋದ್ರಿಂದ ಈ ಒಂದು 20% ಅಂಡ್ 80% ಮೀಟ್ ಆಗುವಂತ ಪಾಯಿಂಟ್ ಯಾವಾಗೂ 80-20 ರೂಲ್ ಇಂಪ್ಲೈ ಆಗುತ್ತೆ. ಸೊ ಯಾವಾಗ 20% ಆಫ್ ಥಿಂಗ್ಸ್ ಮೇಲೆ ಎಫರ್ಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ 80% ಆಫ್ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು 80-20 ರೂಲ್ ಬಿಸ್ನೆಸ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಅದರಲ್ಲೂ ಮಾರ್ಕೆಟಿಂಗ್ ಅಲ್ಲಂತೂ ತುಂಬಾ ಯೂಸ್ ಮಾಡ್ತಾರೆ ಇದನ್ನ. ಅದನ್ನ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಮಾರ್ಕೆಟಿಂಗ್ ಮಾಡುವಾಗ ಹಂಡ್ರೆಡ್ಸ್ ಆಫ್ ಪೀಪಲ್ಸ್ ಲೀಡ್ಸ್ ಜನರೇಟ್ ಆಗ್ತಾರೆ. ಸೊ ಆ ಲೀಡ್ಸ್ ಜನರೇಟ್ ಆಗೋರೆಲ್ಲರೂ ನಿಮಗೆ ಕನ್ವರ್ಟ್ ಆಗಿ ಕಸ್ಟಮರ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ, ಹಂಡ್ರೆಡ್ಸ್ ಆಫ್ ಲೀಡ್ಸ್ ಜನರೇಟ್ ಆಗ್ತಾರೆ, ಅದರಲ್ಲಿ 80% ಆಫ್ ಲೀಡ್ಸ್ ಏನಪ್ಪಾ ಅದು ಅಂತ ತಿಳ್ಕೊಳ್ಳೋದಕ್ಕೆ ಬರ್ತಾರೆ. ತಿಳ್ಕೊಳ್ಳೋದಕ್ಕೆ ಬಂದು ನಿಮ್ಮ ಹತ್ರ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತಾರೆ. ಆದ್ರೆ ಆ ಒಂದು 80% ಅನ್ನು ಜಸ್ಟ್ 20% ಮಾತ್ರ ನಿಮಗೆ ಸಕ್ಸಸ್ಫುಲ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಈ ಒಂದು ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿರೋರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವ್ರು ಜಸ್ಟ್ ಈ 20% ಏನಿರ್ತಾರೆ ಅವ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ. ಈ ರಿಮೈನಿಂಗ್ 80% ನ ಜಸ್ಟ್ ಒಂದು ಸೇಫ್ ಆಗಿ ಇಟ್ಕೊಂಡಿರ್ತಾರೆ. ಅವ್ರನ್ನ ಪುನಃ ಫಾಲೋ ಅಪ್ ಮಾಡಿ ಅವ್ರನ್ನ ಕನ್ವರ್ಟ್ ಮಾಡೋ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈ ಒಂದು ಫನಲ್ ನ ಆಲ್ಮೋಸ್ಟ್ ಎಲ್ಲಾ ಬಿಸ್ನೆಸ್ ಅಲ್ಲಿ ಇದೇ ತರ ಯೂಸ್ ಮಾಡ್ತಾರೆ. ಇದು ಅರ್ಥ ಮಾಡ್ಕೊಂಡಿರೋರು ಸ್ವಲ್ಪ ಕಾಮ್ ಆಗಿ ಇದು ಪ್ರಿನ್ಸಿಪಲ್ ಇಷ್ಟೇ ಅಂತ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇಂಪ್ರೂವ್ ಮಾಡ್ತಾ ಇರ್ತಾರೆ. ಯಾರು ಈ ಒಂದು ನಮಗೆ ಕ್ಲೈಂಟ್ಸೇ ಬರ್ತಾ ಇಲ್ಲ, ನಮಗೆ ಲೀಡ್ಸೇ ಆಗ್ತಾ ಇಲ್ಲ, ನಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ, ಅವರು ಅವ್ರದೇ ಆದಂತಹ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ತುಂಬಾ ವರಿ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಈ 80-20 ರೂಲ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಫ್ಲೋ ಈಸಿಯಾಗಿ ಅರ್ಥ ಆಗುತ್ತೆ. ಒನ್ ಮೋರ್ ಸಿನಾರಿಯೋ ಬೆಟರ್ ಆಗಿ ಅರ್ಥ ಆಗೋದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಇಬ್ರು ಪರ್ಸನ್ ಇರ್ತಾರೆ, ಎ ಮತ್ತೆ ಬಿ ರೇಸ್ ಅಲ್ಲಿ 100 ಮೀಟರ್ ರೇಸ್ ಅಲ್ಲಿ ಇರ್ತಾರೆ. ಈ ಅವ್ರು ಏನ್ ಮಾಡ್ತಾರೆ, ಯಾವುದೇ ತರಹದ ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ಕೊಳ್ಳೋದು, ಯಾವುದೇ ತರ ಪ್ಲಾನ್ ಹಾಕೋದಿಲ್ಲ. ಜಸ್ಟ್ ಆ ಒಂದು ವಿಸಿಲ್ ಬ್ಲೋ ಆದ ತಕ್ಷಣನೇ
ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಫುಲ್ ಓಡ್ತಾ 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 ಸ್ಟಾರ್ಟಿಂಗ್ ಇಂದಾನೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿ ಅವರು ಎಂಡಿಂಗ್ ಆಗೋ ಬರೋದ್ರೊಳಗಡೆನೆ ಅವರು ಫುಲ್ ಟಯರ್ಡ್ ಆಗಿ ಅವರು ಎಂಡಿಂಗು ಗೋಲ್ ಕಡೆ ತುಂಬಾ ಲೇಟ್ ಆಗಿ ಬರ್ತಾರೆ. ಬಟ್ ಈ ಒಂದು ಬಿ ಅನ್ನೋ ಪರ್ಸನ್ ಏನಿರ್ತಾರೆ, ಇವರು 80% ಆಫ್ ಎಫರ್ಟ್ ಹಾಕ್ತಾರೆ. ಬಟ್ 20% ಆಫ್ ಥಿಂಗ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಫಸ್ಟೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನಾನು ಸ್ಟಾರ್ಟ್ ಆದಾಗ ಯಾವ ಸ್ಪೀಡಲ್ಲಿ ಓಡಬೇಕು, ನಾನು ಎಂಡಿಂಗಲ್ಲಿ ಯಾವ ಸ್ಪೀಡಲ್ಲಿ ಇರಬೇಕು, ನಾನು ಬ್ರೀತಿಂಗು ಬ್ರೀತ್ ಔಟ್ ಎಲ್ಲ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಅವ್ರು ಏನು ಮಾಡ್ತಾರೆ, ಫಸ್ಟ್ ರೀಚ್ ಆಗ್ತಾರೆ. ಸೊ ಇದರಿಂದ ಏನು ಕನ್ಕ್ಲೂಡ್ ಆಗುತ್ತೆ ಅಂತಂದ್ರೆ, ನಾವು 100% ಆಫ್ ಎಫರ್ಟು ಎಲ್ಲದರಲ್ಲೂ ಹಾಕ್ಬೇಕು, 100% ಅಲ್ಲೇ ಇರಬೇಕು ಅನ್ನೋದು ಏನು ಇರೋದಿಲ್ಲ. ಆ ಒಂದು 80-20 ಅನ್ನೋದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿರ್ಬೇಕು. 80% ಮೈಂಡ್ ಸೆಟ್ ಆಗಿರ್ಬೋದು, 20% ಸ್ಕಿಲ್ ಆಗಿರ್ಬೋದು, 80% ಆಫ್ ಎಫರ್ಟ್ ಆಗಿರ್ಬೋದು, 20% ಆಫ್ ಸ್ಮಾರ್ಟ್ ವರ್ಕ್ ಆಗಿರ್ಬೋದು. ಸೊ ಈ ಒಂದು ಸ್ಟ್ರಾಟಜಿಸ್ಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಆಲ್ಮೋಸ್ಟ್ ನಾವು ಪ್ರೊಡಕ್ಟಿವ್ ಆಗಿ ಇರ್ಬೋದು. ಇದು ನೀವು ಸ್ಟೂಡೆಂಟ್ ಆಗಿದ್ರು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಜಸ್ಟ್ ಲೈಕ್ ನಮ್ಮ ಎಕ್ಸಾಮ್ಸ್ ಅಲ್ಲೆಲ್ಲ ಬರುವಂತ ಸಿಲೆಬಸ್ ಅಲ್ಲಿ 80% ಆಫ್ ಕ್ವಶನ್ಸ್ ನಾವು ಆಲ್ಮೋಸ್ಟ್ ರಿಪೀಟೆಡ್ಲಿನೇ ನೋಡ್ತಾ ಇರ್ತೀವಿ. ಸೊ ಯಾರು ಸ್ಮಾರ್ಟ್ ಪೀಪಲ್ಸ್ ಇರ್ತಾರೆ, ಆ ಒಂದು ರಿಪೀಟೆಡ್ ಕ್ವಶನ್ಸ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿ ಇಟ್ಟಾಗ ಅವ್ರಿಗೆ ಸಕ್ಸಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಈ ಒಂದು 80-20 ಅಂದ ತಕ್ಷಣ ಬೇಸಿಕಲಿ ಅದು 80-20 ಆಗೇ ಇರುತ್ತೆ ಅಂತ ಏನೂ ಇರೋದಿಲ್ಲ. ಅದು ಒಂದು ಅಪ್ರಾಕ್ಸಿಮೇಷನ್ ಅಲ್ಲಿ ಹೇಳ್ತಾರೆ ಅಷ್ಟೇ. ಅದು ವೇರಿ ಕೂಡ ಆಗ್ಬೋದು, 75-25 ಆಗ್ಬೋದು. ಬಟ್ ಅಪ್ರಾಕ್ಸಿಮೇಟ್ಲಿ ನೋಡಿದಾಗ ಈ ಒಂದು ಮುಕ್ಕಾಲಕ್ಕಿಂತ ಜಾಸ್ತಿ ಈ ರೇಂಜ್ನಲ್ಲಿ ಆ ಒಂದು 80% ಆಫ್ ಥಿಂಗ್ಸ್ ಇರುತ್ತೆ. ಈ ಒಂದು ರೇಂಜಲ್ಲಿ ಆ ಒಂದು 20% ಆಫ್ ಥಿಂಗ್ಸ್ ಇರುತ್ತೆ. ಸೊ 80-20 ಅನ್ನೋದು ಏನಂದ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಲಿ. 80-20 ಅಂದ್ರೆ ತಕ್ಷಣ ಫ್ಲಾಶ್ ಆಗುತ್ತಲ್ವಾ, ಸೊ ಅದರಿಂದ ಅವರು 80-20 ಅಂತ ಸ್ಟಿಕ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಸೊ ನನ್ನ ಈ ಹೊಸ ಪ್ರಯತ್ನ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ವೈಟ್ ಬೋರ್ಡ್ ಲೆಕ್ಚರ್ಸ್ಗಳು ಪುನಃ ಮಾಡ್ತಾ ಇರಲ್ಲ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಪಕ್ಕಾ ಪರ್ಫೆಕ್ಟಾಗಂತೂ ಬಂದಿರೋದಿಲ್ಲ, ನನಗೆ ಗೊತ್ತು. ಬಟ್ ಹೋಯ್ತಾ ಹೋಯ್ತಾ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬ ಈಸಿಯಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನ ಮಾಡಿದ್ದೀನಿ ಅನಿಸುತ್ತೆ. ಸೊ ಇದನ್ನು ನಿಮಗೆ ಅರ್ಥ ಆಗಿದ್ರೆ ಇದನ್ನು ದಯವಿಟ್ಟು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಇದೇ ಥರ ಇನ್ನೂ ಮತ್ತಷ್ಟು ವೀಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆವಾಗಲೇ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬಂದು ಸೇರ್ತಾ ಇರುತ್ತೆ. ಸೊ ನಾನು ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಟೇಕ್ ಕೇರ್.